ಒಂದು ತುಂಬಾ ಬಿಜಿಯಾಗಿರೋ ನಗರ. ಅದರ ಒಂದು ರಸ್ತೆಯ ಬದಿಯಲ್ಲಿ ರಾಜು ಒಬ್ಬ ಭಿಕ್ಷುಕ ಭಿಕ್ಷೆ ಬಿಡುತ್ತೆ ಕುಳಿತಿರ್ತಾನೆ. ಒಬ್ಬ ಬಿಸಿನೆಸ್ ಮ್ಯಾನ್ ಅಲ್ಲಿಗೆ ಬರ್ತಾನೆ. ಅವನ ಹೆಸರು ಮಿಸ್ಟರ್ ಅಗರ್ವಾಲ್. ರಾಜುಗೆ ಕಾಯಿನ್ ಹಾಕ್ತಾನೆ. ಅವನಿಗೆ ಕೇಳ್ತಾನೆ, ಪ್ರತಿದಿನ ಯಾಕೆ ಭಿಕ್ಷೆ ಬಿಡ್ತೀಯಾ ಅಂತ. ರಾಜು ಅವನನ್ನು ನೋಡಿ, ನನಗೆ ಬೇರೆ ದಾರಿ ಇಲ್ಲ, ಇದು ನನ್ನ ಹಣೆ ಬರ, ನಾನು ಹುಡುಬಡವ, ಇದೇ ಜೀವನ ನನಗೆ ಗೊತ್ತಿರೋದು ಅಂತಾನೆ. ಮಿಸ್ಟರ್ ಅಗರ್ವಾಲ್ ನಗುತ್ತಾ ಹೇಳ್ತಾನೆ, ನಿನ್ನ ಸಮಸ್ಯೆ ಬಡತನ ಅಲ್ಲ, ನಿನ್ನ ಆಲೋಚನೆ. ನಿನ್ನ ಮನಸ್ಥಿತಿ ಬದಲಾದರೆ ನಿನ್ನ ಜೀವನ ಬದಲಾಗುತ್ತೆ ಅಂತಾನೆ. ರಾಜು ಅವನನ್ನು ಕೇಳ್ತಾನೆ, ಆಲೋಚನೆಗೆ ಹೇಗೆ ಎಲ್ಲವನ್ನು ಬದಲಿಸುತ್ತೆ? ನನಗೆ ಸ್ಕಿಲ್ ಇಲ್ಲ, ನಾನು ಓದಿಲ್ಲ, ನನ್ನ ಹತ್ತಿರ ದುಡ್ಡಿಲ್ಲ ಅಂತಾನೆ. ಮಿಸ್ಟರ್ ಅಗರ್ವಾಲ್ ಹೇಳ್ತಾನೆ, ನಿನಗೆ ಅನಿಸುತ್ತಾ ನಾನು ಶ್ರೀಮಂತ ಅಂತ? ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಹಣವಿಲ್ಲದೆ ಬೆಳೆದಿದ್ದೇನೆ. ನಾನು ಯಾರಾದರೂ ಬಂದು ಸಹಾಯ ಮಾಡುತ್ತಾರೆ ಅಂತ ಕಾಯುತ್ತಾ ಇದ್ದೆ. ಯಾರೂ ಬರಲಿಲ್ಲ. ಆಗ ನಾನೇ ಕಲಿಯಲು ಶುರು ಮಾಡಿದೆ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೆ. ನೆಪಗಳನ್ನೇ ಹೇಳುವ ಬದಲು ಅವಕಾಶವನ್ನು ಹುಡುಕಿದೆ. ರಾಜುವಿಗೆ ಕುತೂಹಲ ಮೂಡಿದೆ. ಆದರೆ ಆಲೋಚಿಸುತ್ತಾ ಕೇಳ್ತಾನೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಅದಕ್ಕೆ ಅಗರ್ವಾಲ್ ಪಕ್ಕದ ಒಂದು ಟೀ ಸ್ಟಾಲ್ ನಲ್ಲಿ ಕೆಲಸಕ್ಕೆ ಒಬ್ಬ ಕ್ಲೀನರ್ ಬೇಕು ಅಂತ ಇರುತ್ತೆ. ನೋಡಿ, ಮಾಡುವುದಾದ್ರೆ ನಾನು ಆ ಕೆಲಸವನ್ನು ನಿನಗೆ ಕೊಡಿಸುತ್ತೇನೆ. ಅಷ್ಟೇನು ಕೊಡೋದಿಲ್ಲ, ಬಟ್ ಯು ಕ್ಯಾನ್ ಸ್ಟಾರ್ಟ್ ಅಂತಾನೆ. ರಾಜು ಹಿಂಜೇರಿದ. ಆದರೆ ಅವನೊಳಗೆ ಒಂದು ಶಕ್ತಿ ಅವನನ್ನ ಮುಂದೆ ತಳ್ಳಿತು. ಸರಿ, ನಾನು ಮಾಡುತ್ತೇನೆ ಅಂತಾನೆ. ಅಗರ್ವಾಲ್ ಸಹಾಯದಿಂದ ರಾಜುಗೆ ಕೆಲಸ ಸಿಕ್ಕಿತು. ಮೊದಲಿಗೆ ಅದು ತುಂಬಾ ಕಷ್ಟಕರವಾಗಿ, ಆದರೆ ಅವನು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಹಣ ಉಳಿಸುತ್ತಾ ಮಾಲೀಕನಿಂದ ನಿರ್ವಹಣೆ ಮಾಡೋದನ್ನ, ವ್ಯವಹಾರ ಹೇಗೆ ಮಾಡುವುದು ಎಲ್ಲವನ್ನೂ ಕಲಿತಾನೆ. ತಿಂಗಳುಗಳು ಕಳೆದಂತೆ ರಾಜು ತನ್ನದೇ ಆದ ಒಂದು ಸಣ್ಣ ಅಂಗಡಿಯನ್ನು ಪ್ರಾರಂಭ ಮಾಡುತ್ತಾನೆ. ಅವನ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ನೋಡಿ ತುಂಬಾ ಕಸ್ಟಮರ್ ಅವನಿಗೆ ಆಕರ್ಷಣೆಗೊಳಗಾಗ್ತಾರೆ. ಕಾಲಾನಂತರ ಅವನು ಕೆಪೆಯಾಗಿ ಮಾಡಿದ. ಒಬ್ಬ ಯಶಸ್ವಿ ಉದ್ಯಮಿಯಾದ. ಅವನಂತ ಕಷ್ಟಪಡುವವರಿಗೆ ಉದ್ಯೋಗವನ್ನು ನೀಡಿದ. ಅವನು ಭಿಕ್ಷೆ ಬಿಡುತ್ತಿದ್ದ ಗಲ್ಲಿಯ ಒಂದು ಮೂಲೆಯಲ್ಲಿ ಒಬ್ಬ ಹುಡುಗ ಭಿಕ್ಷೆ ಬಿಡುತ್ತನ್ನು ನೋಡಿದ. ರಾಜು ಅವನ ಬಳಿಗೆ ಬಂದು, ನಿನ್ನ ಸಮಸ್ಯೆ ಬಡತನವಲ್ಲ, ನಿನ್ನ ಆಲೋಚನೆ, ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿದರೆ ನಿನ್ನ ಜೀವನ ಬದಲಾಗುತ್ತೆ ಎಂದು ಹೇಳುತ್ತಾನೆ. ಅಗರ್ವಾಲ್ ಮಾಡಿದಂತೆ ರಾಜು ಅವನಿಗೆ ಸಹಾಯ ಮಾಡಿದ. ಚಿಂತನೆಯಲ್ಲಿನ ಬದಲಾವಣೆಯ ಒಬ್ಬರ ಜೀವನವನ್ನು ಮಾತ್ರವಲ್ಲ, ಅನೇಕರ ಜೀವನವನ್ನು ಬದಲಾಯಿಸುತ್ತದೆ ಎಂದು ಸಾಬೀತುಪಡಿಸಿದೆ.